ನಮಸ್ಕಾರ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೂಪ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಮೇಷ ರಾಶಿಯವರ ಮಾಸ ಭವಿಷ್ಯವನ್ನ ನೋಡ್ತಾ ಹೋಗಿದ್ವಿ. ಈ ಸಂಚಿಕೆಯಲ್ಲಿ ವೃಷಭ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಕಾರ್ಯಕ್ರಮಕ್ಕೆ ಗುರೂಜಿಯನ್ನ ಸ್ವಾಗತ ಮಾಡೋಣ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ತಜ್ಞರಾದ ಶ್ರೀ ಮಂಜುನಾಥ ಗುರೂಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೆ ನಮಃ. ಗುರುಜಿ, ವೃಷಭ ರಾಶಿಯವರ ವಿಚಾರವಾಗಿ ಜುಲೈ ತಿಂಗಳಲ್ಲಿ ಗೋಚರ ಭಾವ ಹೇಗಿದೆ, ಹಾಗೆ ಯಾವೆಲ್ಲ ಆಚರಣೆಗಳು ಈ ತಿಂಗಳಿನಲ್ಲಿ ಆ ರಾಶಿಯವರಿಗೆ ಜರುಗುತ್ತವೆ? ನೋಡಿ, ವೃಷಭ ರಾಶಿಯವರಿಗೆ ವಿಶೇಷವಾಗಿ ನಾವು ಪ್ರತಿ ರಾಶಿ ಫಲ ಸಂಚಿಕೆಯಲ್ಲಿ ನೋಡಬೇಕಾದ್ರೆ ದೊಡ್ಡ ದೊಡ್ಡ ಮಾಸಿಕ ಗ್ರಹಗಳ ಒಂದು ಗೋಚಾರ ನೋಡ್ತಿದ್ವಿ. ಅದರಲ್ಲಿ ಮೊದಲನೇದಾಗಿ ಗುರು ಭಗವಾನರು ಹಾಗೂ ಶನೇಶ್ವರ ಗ್ರಹ ವಿಚಾರವಾಗಿ ನೋಡ್ತಾ ಇದ್ವಿ. ಗುರು ಭಗವಾನರು ಪ್ರಸ್ತುತ ಜೂನ್ ಒಂದು ತಿಂಗಳಲ್ಲಿ ಹೇಗೆ ಒಂದು ಗೋಚಾರ ಜರುಗ್ತಾ ಇದೆ, ಅದೇ ರೀತಿ ಜುಲೈ ತಿಂಗಳಲ್ಲೂ ಕೂಡ ತೃತೀಯ ಭಾವದಲ್ಲೇ ಈ ಒಂದು ವೃಷಭ ರಾಶಿಯವರಿಗೆ ಜರುಗ್ತಾ ಇರುವಂಥದ್ದು. ಸೊ ಅದರ ವಿಚಾರದಲ್ಲಿ ಏನು ಒಂದು ಫಲ ಬರ್ತಾ ಇತ್ತು ಅದೇ ರೀತಿ ಮುಂದುವರಿಯುತ್ತೆ. ಇನ್ನು ಯೋಗಕಾರಕ ಗ್ರಹ ಆದ ದೊಡ್ಡ ಗ್ರಹ ಆದ ಶನೇಶ್ವರರು ಕೂಡ ಲಾಭಸ್ಥಾನದಲ್ಲಿ ಮುಂದುವರಿಯುವಂಥದ್ದು. ಆದರೆ ವಿಶೇಷವಾಗಿ 27ನೇ ತಾರೀಕು ಯೋಗಕಾರಕ ಶನೇಶ್ವರ ಗ್ರಹರು ವಕ್ರಿಯಾಗಿ ಚಲಿಸುವುದರಿಂದ ಒಂದು ಜುಲೈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ವಿಶೇಷ ಲಾಭ ಇರುವಂಥದ್ದು ಹೇಳ್ಬೋದು. ಉಳಿದಂಥ 4 ಗ್ರಹಗಳು ಒಂದು ಗೋಚಾರ ಆಗ್ತಿರುವಂಥದ್ದು. ಅದರಂತೆ ಮೊದಲೇದಾಗಿ ರಾಷ್ಟ್ರಾಧಿಪತಿಯಾದ ಶುಕ್ರ ಭಗವಾನರು ಚತುರ್ಥ ಭಾವದಲ್ಲಿ ಗೋಚಾರ ಆಗ್ತಾರೆ. ಸೂರ್ಯನ ಮನೆಯಲ್ಲಿ ತೃತೀಯ ಭಾವದಿಂದ ಕೇಂದ್ರ ಭಾವಕ್ಕೆ ರಾಷ್ಟ್ರಾಧಿಪತಿಯಾಗಿ ಗೋಚರ ಆಗ್ತಿರುವಂಥದ್ದು ವಿಶೇಷ. ಮತ್ತು ಜುಲೈ 8ನೇ ತಾರೀಕು ಬುಧನ ಒಂದು ಗೋಚರ ದ್ವಿತೀಯ ಭಾವದಲ್ಲಿ ಆಗ್ತಾ ಇರುವಂಥದ್ದು. ಹಾಗೆ 25ನೇ ತಾರೀಕಿನಂದು ಅದೇ ರಾಶಿಯಲ್ಲಿ ಬುಧ ವಕ್ರಿಯಿಂದ ಮಾರ್ಗಿ ಗತಿಯಾಗಿ ಚಲಿಸುವಂಥದ್ದು. ಜುಲೈ 16ನೇ ತಾರೀಕು ನಂತರ ಚತುರ್ಥ ಭಾವದಿಂದ ಸೂರ್ಯ ಭಗವಾನರು ತೃತೀಯ ಭಾವದಲ್ಲಿ ಗೋಚರ ಆಗ್ತಿರುವಂಥದ್ದು ತುಂಬ ವಿಶೇಷ. ಚತುರ್ಥಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿದ್ದ ಸೂರ್ಯ ಭಗವಾನರು ತೃತೀಯದಿಂದ ಚತುರ್ಥ ಭಾವಕ್ಕೆ ಗೋಚರ ಆಗ್ತಾರೆ. ಉಳಿದಂತೆ ಮಂಗಳ, ರಾಹು, ಕೇತು ಗ್ರಹಗಳು ಹೇಗೆ ಗೋಚರ ಜೂನ್ ತಿಂಗಳಲ್ಲಿ ಅದೇ ಯಥಾವತ್ತಾಗಿ ಜುಲೈ ತಿಂಗಳಲ್ಲಿ ಮುಂದುವರಿತಾ ಇದ್ದಾರೆ. ವೃಷಭ ರಾಶಿಯಲ್ಲಿ ಈ ರೀತಿ ಒಂದು ಗ್ರಹ ಗೋಚಾರ ಆಗ್ತಿರುವಂಥದ್ದು. ಇದು ಗ್ರಹ ಗೋಚಾರ ಫಲವಾದರೆ ತಾವು ಕೇಳಿದಂಗೆ ತುಂಬ ವಿಶೇಷವಾಗಿ ಆಚರಣೆ ಭಾಗವಾಗಿ 10ನೇ ತಾರೀಕು ಬುಧ ಜಯಂತಿ ಇರುವಂಥದ್ದು. ಬುಧ ವ್ಯಾಪಾರಕಾರಕ, ವಿದ್ಯಾಕಾರಕನಾಗಿರುವಂಥ ಗ್ರಹ ಆಗಿರೋದ್ರಿಂದ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರೋ, ವೃಷಭ ರಾಶಿಯವರು ವ್ಯಾಪಾರಸ್ಥರಾಗಿರೋದಿರೋ ಈ ಒಂದು 10ನೇ ತಾರೀಕಿನಂದು ವಿಶೇಷವಾಗಿ ಬುಧ ಅಂದರೆ ನಾರಾಯಣ ಅಂತ ಹೇಳ್ತೀವಿ. ಬುಧ ಅಂದರೆ ನಾವು ವಿಶೇಷವಾಗಿರುವಂಥ ವೆಂಕಟೇಶ್ವರ ಸ್ವಾಮಿ ವಿಷ್ಣುವಿನ ಅವತಾರ ಅಂತ ಹೇಳ್ತೀವಿ. ಸೊ ಆ ಬುಧನ ಆರಾಧನೆ ಒಂದು ಬುಧ ಜಯಂತಿಯ ಒಂದು ಲಾಭವನ್ನು ಪೂರ್ತಿ ಪ್ರಮಾಣದಲ್ಲಿ 10ನೇ ತಾರೀಕು ಪಡ್ಕೋಬೋದು. ಅದೇ ರೀತಿ 29ನೇ ತಾರೀಕು ಗುರುಪೂರ್ಣಿಮೆ ಜರುಗ್ತಾ ಇರುವಂಥದ್ದು. ಗುರು ಸಂತಾನಕ್ಕೆ ಕಾರಕ ಮತ್ತು ಗುರು ಧನಕ್ಕೆ ಕಾರಕ ಆಗಿರುವಂಥ ಗ್ರಹ ಆಗಿರೋದ್ರಿಂದ ಗುರುವಿನ ಆರಾಧನೆ ಮಾಡುವಂಥದ್ದು, ಗುರು ಸಂಕಲ್ಪ ಮಾಡ್ಕೊಳ್ಳುವಂಥದ್ದು. ಯಾರ್ಯಾರಿಗೆ ಜಾತಕದಲ್ಲಿ ಗುರುಬಲ ಇಲ್ವೋ ಅಥವಾ ಗುರುಬಲ ನೀಚವಾಗಿದೆ, ವೃಷಭ ರಾಶಿಯವರಿಗೆ ಪ್ರಸ್ತುತ ಗುರುಬಲ ಇಲ್ಲ, ಅದ್ರ ಜೊತೆಯಲ್ಲಿ ಅವರ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ, ಗುರು ನೀಚ ರಾಶಿಯಲ್ಲಿದ್ದಾರೆ, ಗುರು ಚಾಂಡಾಲ ಯೋಗ ಅಂತ ಹೇಳ್ತಾರೆ. ಈ ರೀತಿ ಗುರುಗ್ರಹದಿಂದ ಅನೇಕ ಸಮಸ್ಯೆಗಳು ಯಾರ್ಯಾರು ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಾವು ಇವತ್ತು ವೃಷಭ ರಾಶಿಯವ್ರದ್ದೇ ಚರ್ಚೆ ಮಾಡ್ತಾ ಇರೋದ್ರಿಂದ ಸೊ ಗುರುವಿನ ಆರಾಧನೆ ಅವತ್ತು ಗುರುಪೂರ್ಣಿಮೆಯಿಂದ ಮಾಡುವಂಥದ್ದು ಬಹಳ ವಿಶೇಷ ಇರುವಂಥದ್ದು. ಮತ್ತು ಈ ಒಂದು ಜುಲೈ 17ನೇ ತಾರೀಕು ನಂತರ ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭ ಆಗ್ತಿರುವಂಥದ್ದು. ಈ ರೀತಿ ನವಗ್ರಹಗಳ ಗೋಚಾರ 3 ವಿಶೇಷವಾಗಿರುವಂಥದ್ದು. ಒಂದು ಬುಧ ಜಯಂತಿ, ಗುರುಪೂರ್ಣಿಮಾ ಹಾಗೂ ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭ ಆಗುವಂಥದ್ದು ವೃಷಭ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಜರುಗ್ತಾ ಇದೆ. ಇನ್ನು ಗುರುಜಿ, ನೀವು ತಿಳಿಸ್ತಾ ಹಾಗೆ ಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಹೇಗೆ ಪ್ರಭಾವ ಬೀರುತ್ತೆ? ನೋಡಿ, ವಿಸ್ತೃತ ಪ್ರಭಾವದ ವಿಚಾರದಲ್ಲಿ ಮೊದಲೇದಾಗಿ ನಾವು ಆವಾಗಲೇ ಹೇಳಿದೆ, ಯೋಗಕಾರಕನಾದ ಶನೇಶ್ವರ ಗ್ರಹರು ವಕ್ರಿಯಾಗಿ ಲಾಭ ಭಾವದಲ್ಲಿ ಗೋಚರ ಆಗ್ತಿದ್ದಾರೆ. ಶನಿ ಯೋಗಕಾರಕ ಗ್ರಹ ಆಗಿರೋದ್ರಿಂದ ಕೆಲಸದಲ್ಲಿ ಅಭಿವೃದ್ಧಿ ಕಾಣುವಂಥದ್ದು, ವಕ್ರಗತವಾಗಿರುವುದರಿಂದ ಒಳ್ಳೆ ಫಲಗಳನ್ನು ನೀಡುವಂಥದ್ದು. ಯಾಕಂದರೆ ವೃಷಭ ರಾಶಿಯವರಿಗೆ ಶನೇಶ್ವರ ಭಗವಾನರು ನವಮ ಮತ್ತು ದಶಮ ಅಧಿಪತಿಯಾಗಿ ಲಾಭಸ್ಥಾನದಲ್ಲಿದ್ದಾರೆ. ವಕ್ರಗತಿ ಆದಾಗ ಹಿಂದಿನ ಮನೆಗೆ ಕಡೆ ತಿರುಗಿಕೊಳ್ಳುವಂಥದ್ದು, ಹಿಂದಿನ ಮನೆ ಫಲ ಕೊಡುವಂಥದ್ದು. ಸೊ ಅದಕ್ಕೆ ಭಾಗ್ಯದ ಫಲಗಳು, ದಶಮದ ಫಲಗಳು ಯಥೇಚ್ಛವಾಗಿ ಸಿಗುವಂಥದ್ದು 25ನೇ ತಾರೀಕು ನಂತರ ವೃಷಭ ರಾಶಿಯವರಿಗೆ ಜರುಗುವಂಥದ್ದು. ಇನ್ನು ಅಷ್ಟಮ ಲಾಭಾಧಿಪತಿಯಾದ ಗುರು ಭಗವಾನರು ಪ್ರಸ್ತುತ ಗೋಚಾರದಲ್ಲಿ ತೃತೀಯ ಭಾವದಲ್ಲಿರೋದ್ರಿಂದ, ತೃತೀಯ ಭಾವ ಅಂದರೆ ನಾವು ಧೈರ್ಯ, ಸಾಹಸ, ಪರಾಕ್ರಮ ಅಂತ ಹೇಳ್ತೀವಿ. ಅದರಿಂದ ಹೆಚ್ಚು ನಿರೀಕ್ಷೆ ಅನುಕೂಲತೆಗಳನ್ನು, ಲಾಭಗಳನ್ನು ವೃಷಭ ರಾಶಿಯವರು ಪಡ್ಕೋಬೋದು. ವ್ಯಾಪಾರ, ವಹಿವಾಟು, ಉದ್ಯೋಗ ಮಾಡ್ತಿರೋರಿಗೆ ಅನುಕೂಲ ಆಗುತ್ತೆ. ಆದರೆ ಸ್ವಲ್ಪ ಅನನುಕೂಲ ಕೂಡಗಳಾಗುತ್ತೆ. ಗುರುವಿಂದ ಏನಂದರೆ ಸ್ವಲ್ಪ ಮಿತ್ರರಿಂದ ಮೋಸ ಹೋಗುವಂಥದ್ದು, ಮತ್ತು ಬೇಸರ ಆಗುವಂಥದ್ದು, ಹಿನ್ನಡೆ ಆಗುವಂಥದ್ದು, ಒಂದು ಬೇಸರದ ಮನಸ್ಥಿತಿ ಬರುವಂಥದ್ದು ಅಂತ ಹೇಳ್ತೀವಿ. ಮತ್ತು ಲವ್ ಆ್ಯಂಡ್ ಅಫೆಕ್ಷನ್ಸಿಂದ ಸ್ವಲ್ಪ ದೂರ ಆಗುವಂಥದ್ದು,
ಆಗುವಂಥದ್ದು, ಪತಿ ಅಥವಾ ಪತ್ನಿಯಿಂದ ದೂರ ಅಥವಾ ಹೆಂಡತಿ ಮಕ್ಕಳ ಜೊತೆ ದೂರ ಆಗುವಂಥದ್ದು, ಸ್ವಲ್ಪ ಏನೋ ಸ್ಟ್ರೆಸ್ಫುಲ್ ಆಗಿರುವಂಥ ಜೀವನವನ್ನು ಜೀವಿಸುವಂಥದ್ದಾಗುತ್ತೆ. ಸ್ವಲ್ಪ ಏನಾದರೂ ಇದ್ರೂ ಕೂಡ ಒಂದು ಜಠರದ ವಿಚಾರದಲ್ಲಿ ಅಂದರೆ ಹೊಟ್ಟೆಯ ವಿಚಾರದಲ್ಲಿ, ಡೈಜೆಷನ್ ವಿಚಾರ, ಸ್ವಲ್ಪ ಜೀರ್ಣಕ್ರಿಯೆ ನಿಧಾನ ಆಗುವಂಥದ್ದು ಕೂಡ ಜರುಗುತ್ತೆ. ಇನ್ನು ರಾಷ್ಟ್ರಾಧಿಪತಿಯಾದ ಶುಕ್ರ ಭಗವಾನರು ಕೂಡ ಚತುರ್ಥ ಭಾವದಲ್ಲಿ ಸುಖ ಸ್ಥಾನದಲ್ಲಿ ಗೋಚರ ಆದರೆ, ಕೇಂದ್ರ ಭಾವ ನಾವು ಸಾಮಾನ್ಯವಾಗಿ ಶುಕ್ರನಿಗೆ ಒಳ್ಳೆ ಭಾವ ಅಂತಲೇ ಹೇಳ್ತೀವಿ. ಆದರೆ ಇಲ್ಲೇನಾಗುತ್ತೆ, ಶತ್ರುವಿನ ಮನೆ, ಸೂರ್ಯನ ಮನೆ ಶತ್ರುವಿನ ಮನೆ ಆಗಿರುವುದರಿಂದ ಸ್ವಲ್ಪ ದೇಹದಲ್ಲಿ ಬಲ ಕಡಿಮೆ ಆಗುವಂಥದ್ದು, ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರುಪೇರು, ಮೊಣಕಾಲು ನೋವು, ಸೊಂಟ ನೋವು, ವ್ಯಾಧಿಗಳು ಬರುವಂಥದ್ದು ಜುಲೈ ತಿಂಗಳಲ್ಲಿ. ಇದೆಲ್ಲವೂ ಒಂದು ರಾಷ್ಟ್ರಾಧಿಪತಿಯಾದ ಶುಕ್ರ ಶತ್ರುವಿನ ಮನೆಯಲ್ಲಿ ಗೋಚರ ಆಗುವಂಥದ್ರಿಂದ ಆಗುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಹೆಚ್ಚಾಗಿ ನೀಡಬೇಕು. ಸ್ವಲ್ಪ ಸೂರ್ಯ ಶಾಂತಿ, ನವಗ್ರಹಗಳಲ್ಲಿ ಸೂರ್ಯ ಆರಾಧನೆ ಮಾಡುವಂಥದ್ದು ಒಳ್ಳೆಯದಂತ ಹೇಳ್ತೀನಿ. ಮತ್ತು ಶುಕ್ರನ ಒಂದು ಸಂಬಂಧಿತವಾಗಿರುವಂಥದ್ದು ಒಂದು ಪರಿಹಾರ ಮಾಡ್ಕೋಬೇಕು. ರಾಷ್ಟ್ರಾಧಿಪತಿ ಹೇಗೆ ಅಂತಂದರೆ ಸ್ವಲ್ಪ ಅಮ್ಮನವರ ಆರಾಧನೆ, ದೇವಿಯ ಆರಾಧನೆ ಮಾಡುವಂಥದ್ದು, ಮಹಾಲಕ್ಷ್ಮಿ ದೇವಿಯ ಆರಾಧನೆ ಮಾಡಿದ್ರೆ ಒಳ್ಳೆಯದು. ಇದರಿಂದ ಶುಕ್ರ ರಾಷ್ಟ್ರಾಧಿಪತಿಯಾಗಿ ಬಲವಾಗಿ ಇರುವಂಥ ಸಮಸ್ಯೆಗಳು ದೂರ ಆಗುತ್ತೆ. ಚಮತ್ಕಾರ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಕೂಡ ಆಗಿರುತ್ತೆ. ಓವರಾಲ್ ಆಗಿ ನೋಡೋದಾದರೆ ಇಲ್ಲಿ ಒಂದು ದಕ್ಷಿಣಾಯನ ಪುಣ್ಯಕಾಲ ಕೂಡ ಪ್ರಾರಂಭ ಆಗುವುದರಿಂದ ಇದೇ ಒಂದು ಜುಲೈಯಲ್ಲಿ ಒಂದು ವಿಶೇಷವಾಗಿ ವೃಷಭ ರಾಶಿಗೆ ಒಂದು 50% ಒಳ್ಳೆಯದಾದರೆ 50% ನಿಧಾನವಾಗಿರುತ್ತೆ. ಈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಈ ರೀತಿ ಕಂಡು ಬರ್ತಾ ಇದೆ. 17ನೇ ತಾರೀಕು ನಂತರ ದಕ್ಷಿಣಾಯನ ಪುಣ್ಯಕಾಲ ಬಂದ ನಂತರ ವೃಷಭ ರಾಶಿಯವರಿಗೆ ಅಷ್ಟೊಂದು ಶುಭ ಕಾರ್ಯ ಮಾಡಲು ಒಳ್ಳೆಯ ಸಮಯ ಇರೋದಿಲ್ಲ. ಏನಂದರೆ ನವಂಬರಲ್ಲಿ ತಾತ್ಕಾಲಿಕವಾಗಿ ನವಂಬರ್ವರೆಗೂ ಈ ಸುಖ ಸ್ಥಾನಕ್ಕೆ ಗುರು ಬರೋವರೆಗೂ ವೃಷಭ ರಾಶಿಯವರಿಗೆ ಒಳ್ಳೆ ಕಾರ್ಯಗಳು ಮಾಡಲು ಅಷ್ಟೊಂದು ಅವಕಾಶ ಇಲ್ಲ ಅಂತ ತೋರಿಸ್ತಾ ಇದೆ. ಮತ್ತು ಶನಿ ಕೂಡ ವಕ್ರಿಯಾಗಿ 10ನೇ ಮನೆ ಫಲ ಕೊಡೋದ್ರಿಂದ ಒಂದು ಭಾಗ್ಯದ ರೀತಿ ಕೆಲಸ ಮಾಡುತ್ತೆ. ಇಲ್ಲಿ ಕೆಲವೊಂದು ನೆಗೆಟಿವ್ ಇದ್ರೂ ಕೂಡ ಪಾಸಿಟಿವ್ ಕೂಡ ಇರುವಂಥದ್ದು. ಈ ರೀತಿಯಾಗಿ ಓವರಾಲ್ ಆಗಿ ವಿಸ್ತೃತ ಪ್ರಭಾವದಲ್ಲಿ ಗ್ರಹ ಗೋಚಾರ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಜರುಗ್ತಾ ಇದೆ. ಇನ್ನು ಗುರುಜಿ, ರಾಷ್ಟ್ರಾಧಿಪತಿಯ ಗೋಚರದಿಂದ ವೃಷಭ ರಾಶಿಯ ಫಲ ಹೇಗಿರುತ್ತದೆ? ಹಾಗೆ ಈ ರಾಶಿಯವರು ಜುಲೈ ಮಾಸದಲ್ಲಿ ಏನೆಲ್ಲವನ್ನ ಪಡೆದುಕೊಳ್ಳಬಹುದು? ನೋಡಿ, ತಾವು ಕೇಳಿದಂಗೆ ತುಂಬ ವಿಶೇಷವಾಗಿ ರಾಷ್ಟ್ರಾಧಿಪತಿಯ ಫಲ ಅಂದರೆ ರಾಷ್ಟ್ರಾಧಿಪತಿ ಚತುರ್ಥ ಭಾವಕ್ಕೆ ಗೋಚರ ಆಗ್ತಿದ್ದಾರೆ. ಇದು ಕೂಡ ಒಳ್ಳೆಯ ವಿಚಾರ, ಒಳ್ಳೆ ಫಲಗಳನ್ನು ನೀಡಲೇಬೇಕು. ಆದರೆ ನಾವು ಆವಾಗಲೇ ಹೇಳ್ದಂಗೆ ಶುಕ್ರ ಸೂರ್ಯನ ಮನೆಯಲ್ಲಿ ಶತ್ರು ಆಗಿರೋದ್ರಿಂದ ಅಷ್ಟೊಂದು ಕಂಫರ್ಟೇಬಲ್ ಆಗಿರೋದಿಲ್ಲ. ಶತ್ರು ಮನೆಗೆ ಗಣನೆಗೆ ತಗೊಳ್ಳೋದ್ರಿಂದ ಸ್ವಲ್ಪ ತಕ್ಕಂತೆ ಪರಿಹಾರ ಮಾಡ್ಕೋಬೇಕು. ಇನ್ನು ಉಳಿದಂತೆ ಗ್ರಹಗಳು ಗೋಚಾರ ವಿಚಾರವಾಗಿ ವೃಷಭ ರಾಶಿಯವರಿಗೆ ಜುಲೈ ಮಾಸದಲ್ಲಿ ಏನೆಲ್ಲ ಪಡೆದುಕೊಳ್ಬೋದು ಸಾಮಾನ್ಯವಾಗಿ ನೋಡೋದಾದರೆ ಅತ್ಯಂತ ಶುಭದಾಯಕ ದೇವಾಲಯಗಳ ದರ್ಶನ, ಸಾಧು ಸಂತರ ದರ್ಶನ ಸಿಗುವಂಥದ್ದು, ಮತ್ತು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗಿರುವಂಥದ್ದು, ಒಳ್ಳೆಯ ಅಂಕ ಬರುತ್ತೆ. ಅದರಲ್ಲೂ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂಥದ್ದು ವಿದೇಶಿ ಪ್ರಯಾಣದಲ್ಲಿ ಹೆಚ್ಚಿನ ಆಸಕ್ತಿ ತೃಪ್ತಿದಾಯಕವಾಗಿರುತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ನೂತನ ಕೆಲಸಕ್ಕೆ ಯಾರಾದರೂ ಅಪ್ಲೈ ಮಾಡ್ತಾ ಇದ್ದರೆ ಖಂಡಿತ ಒಳ್ಳೆಯದಾಗುತ್ತೆ. ತುಂಬ ವಿಶೇಷವಾಗಿ ನಮ್ಮ ಅನ್ನದಾತರು ಅಂತ ನಾವೇನು ಹೇಳ್ತೀವಿ, ರೈತರು, ಅವ್ರ ವಿಚಾರದಲ್ಲಿ ವ್ಯವಸಾಯ ಕ್ಷೇತ್ರದಲ್ಲಿ ಅತ್ಯಂತ ಶುಭದಾಯಕವಾಗಿರುವಂಥದ್ದು. ಈ ಚಿಕ್ಕ ಪುಟ್ಟ ಹಣ್ಣು, ತರಕಾರಿ, ಸಣ್ಣ ಪುಟ್ಟ ವ್ಯಾಪಾರಗಳಿಗೆ ಒಳ್ಳೆಯ ಲಾಭ ಪ್ರಾಪ್ತಿ ಇರುವಂಥದ್ದು. ಈ ಮಾಸದ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಒಳ್ಳೆಯ ಸಂತಸ ತಂದುಕೊಡುತ್ತೆ. ಧನಪ್ರಾಪ್ತಿ ಮತ್ತು ಪಾಲುದಾರಿಕೆಯಲ್ಲಿ ನಾವು ಪಾರ್ಟ್ನರ್ಶಿಪ್ ಅಂತ ಏನು ಹೇಳ್ತೀವಲ್ಲ, ಅದು ಕೂಡ ಶುಭ ಫಲ ಇರುತ್ತೆ. ನೂತನ ಕೆಲಸಗಳಲ್ಲಿ ಅಪ್ಲೈ ಮಾಡ್ಕೋಬೋದು. ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಮೊದಲಕ್ಕಿಂತನೂ ಹೆಚ್ಚು ಶ್ರಮಪಟ್ಟು ಕೆಲಸ ಮಾಡಿದ್ರು ಕೂಡ ಒಳ್ಳೆ ಫಲ ಸಿಗುತ್ತೆ. ಕೆಲಸದಲ್ಲಿ ಅದೃಷ್ಟದ ಒಂದು ಮಾಸ ಅಂತಲೇ ಹೇಳ್ಬೋದು ವೃಷಭ ರಾಶಿಯ ವಿಚಾರವಾಗಿ. ಬಂಡವಾಳ ಹೂಡಿಕೆಗೆ ಅತ್ಯಂತ ಶುಭ ಮಾಸ. ಯಾರು ವ್ಯಾಪಾರಸ್ಥರು ಇರ್ತಾರೋ ಅವರ ಹೂಡಿಕೆಗಳಿಗೆ ಒಳ್ಳೆ ಲಾಭ ಸಿಗುತ್ತೆ. ಅದರಲ್ಲೂ ವಿಶೇಷವಾಗಿ ಸಂಗೀತ, ಕಲೆ, ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ, ಹೆಚ್ಚಿನ ಪ್ರೋತ್ಸಾಹ, ಅನುದಾನ ಸಿಗುವಂಥದ್ದು. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಬಂಡವಾಳಕ್ಕೆ ಹೂಡಿಕೆ ಮಾಡೋದ್ರಲ್ಲಿ ಸ್ವಲ್ಪ ಏನಾದರೂ 2 ಸತಿ ಕನ್ಸಿಡರ್ ಮಾಡಿ ಇದು ಮಾಡಬೇಕು. ಅಂದರೆ ನಿಮ್ಮ ಜಾತಕ ಅನುಸಾರವಾಗಿ ನೋಡಿಕೊಂಡು ಸೂಟಬಲ್ ಅಂದರೆ ಜಾತಕ ನುರಿತ ಜ್ಯೋತಿಷರಲ್ಲಿ ತೋರಿಸಿ ಇನ್ವೆಸ್ಟ್ ಮಾಡಿ. ಮತ್ತು ಸ್ವಲ್ಪ ಬಂಧುಗಳ ಆಗಮನದಿಂದ, ಒಂದು ರಿಲೇಟಿವ್ಸ್ ಕಡೆಯಿಂದ ಒಂದು ಖುಷಿಯ ವಿಚಾರ, ಅವರ ಒಂದು ಮನೆಗೆ ಆಗಮನದಿಂದ ಒಳ್ಳೆಯದಾಗುತ್ತೆ. ಅದರಲ್ಲೂ ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂಥ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು, ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಇದು ಒಂದು ರಾಷ್ಟ್ರಾಧಿಪತಿಯ ಗೋಚಾರದಿಂದ ಈ ರೀತಿ ವಿಸ್ತೃತ ಪ್ರಭಾವ ಸಿಗುವಂಥದ್ದು. ಜೊತೆಗೆ ನವಗ್ರಹಗಳ ಗೋಚಾರದ ಒಂದು ವಿಸ್ತೃತ ಪ್ರಭಾವ ಈ ರೀತಿ ಜರುಗ್ತಾ ಇದೆ. ಇನ್ನು ಗುರುಜಿ, ವೃಷಭ ರಾಶಿಯವರ ವಿಚಾರವಾಗಿ ಫಲ ಇದೆಯೇ? ಹಾಗೆ ಜುಲೈ ತಿಂಗಳಲ್ಲಿ ನಕ್ಷತ್ರಗಳ ಅನುಸಾರವಾಗಿ ಫಲಗಳು ಹಾಗೂ ಪರಿಹಾರವೇನು? ನೋಡಿ, ನಕ್ಷತ್ರಗಳ ಅನುಸಾರವಾಗಿ ವಿಶೇಷವಾಗಿ ಕೃತಿಕಾ ನಕ್ಷತ್ರ ಅಂತ ಹೇಳ್ತೀವಿ. ಕೃತಿಕಾ ನಕ್ಷತ್ರದವರ ವಿಚಾರವಾಗಿ ಪರಿಸರವು ಮನುಷ್ಯನ ಒಂದು ತಪ್ಪೊಪ್ಪಿಗೆ ಮಾಡಿಸ್ಕೊಳ್ಳುವಂಥದ್ದು, ಒಳ್ಳೆಯ ಸದ್ಭಾವನೆಯಿಂದ ನಡೆಯುವಂಥ ಶಕ್ತಿ ನೀಡುವಂಥದ್ದು ತುಂಬ ಖುಷಿ ವಿಚಾರ. ರೋಹಿಣಿ ನಕ್ಷತ್ರದವರಿಗೆ ವೈಯಕ್ತಿಕ ಗುರಿಯ ಪರಾಕಾಷ್ಠೆ ಇವತ್ತು ಜರುಗುವಂಥದ್ದು ಈ ಒಂದು ಮಾಸದಲ್ಲಿ ಅಂತ ಹೇಳ್ತೀವಿ. ಮೃಗಶಿರ ನಕ್ಷತ್ರದವರಲ್ಲಿ ಸಾಮಾಜಿಕ ಯೋಜನೆ ಮತ್ತು ಇದರಿಂದ ಒಳ್ಳೆಯ ಒಂದು
ಒಂದು ಸ್ನೇಹ ಯಾರೋ ಒಂದು ಫ್ರೆಂಡ್ ಆಗಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಸಹಾಯ ಸಿಗುವಂಥದ್ದು, ಸಾಮಾಜಿಕ ಯೋಜನೆ ದೊರಕುವಂಥದ್ದು ಜರುಗುತ್ತೆ. ಮತ್ತು ಪರಿಹಾರ ಅಂತ ತಾವು ಕೇಳಿದ್ರಿ, ಇದರ ವಿಚಾರದಲ್ಲಿ ಕನಕದಾರ ಸ್ತೋತ್ರವನ್ನು ದಿನಾಲು ಪಠಿಸಿ ಒಳ್ಳೆಯದಾಗುತ್ತೆ. ಶುಕ್ರವಾರ ಸಾಧ್ಯವಾದರೆ ಉಪವಾಸ ಮಾಡಿ. ತಾವೇನಾದರೂ ಮಾಂಸಾಹಾರಿಗಳಿದ್ದರೆ ಅದನ್ನು ಶುಕ್ರವಾರ ಒಂದು ವರ್ಜಿಸಿ. 4 ವಾರ ಬರುತ್ತಲ್ಲ ಈ ಜುಲೈ ತಿಂಗಳಲ್ಲಿ 4 ಶುಕ್ರವಾರ ಅದನ್ನ ಅವಾಯ್ಡ್ ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು ಹೆಣ್ಣು ದೇವತೆ ಆರಾಧನೆ, ಅದರಲ್ಲೂ ವಿಶೇಷವಾಗಿ ಸರಸ್ವತಿ ಆರಾಧನೆ ಮಾಡುವಂಥದ್ದು, ಶಿಕ್ಷಣಕ್ಕೆ ಸಂಬಂಧಿತವಾಗಿರುವಂಥ ಬಡಬಗ್ಗರಿಗೆ ಒಂದು ಏನೋ ಶಿಕ್ಷಣಕ್ಕೆ ಸಹಾಯ ಮಾಡುವಂಥದ್ದು, ಪೆನ್ನು ಪೆನ್ಸಿಲ್ ಇಡುವಂಥದ್ದು, ಇದೆಲ್ಲ ಪರಿಹಾರ ರೂಪವಾಗಿ ಕೆಲಸ ಮಾಡುತ್ತಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕೂಡ ವೃಷಭ ರಾಶಿಯವರ ಜುಲೈ ತಿಂಗಳಲ್ಲಿ ಮಾಸ ಭವಿಷ್ಯ ಹೇಗಿರುತ್ತೆ ಎಂಬುದನ್ನ ನೋಡಿದ್ವಿ. ಇನ್ನು ಮುಂದಿನ ಭಾಗದಲ್ಲಿ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ಗುರೂಜಿ ಹೇಳ್ತಾರೆ, ನೋಡೋಣ. ಈ ದಿನದ ಪಂಚಾಂಗ ಹಾಗೆ ಪಂಚಾಂಗದ ತಿಥಿ ಹಾಗೆ ದಿನದ ವಿಶೇಷತೆಯನ್ನ ನೋಡ್ತಾ ಹೋಗೋಣ. ಗುರೂಜಿ ಈ ಬಗ್ಗೆ ಹೇಳ್ತಾ ಹೋಗ್ತಾರೆ, ನೋಡೋಣ. ಇವತ್ತು ತುಂಬ ವಿಶೇಷವಾಗಿ 25 ಜೂನ್ 2026 ಏಕಾದಶಿ ತಿಥಿ, ಶುಕ್ಲ ಪಕ್ಷ, ಸ್ವಾತಿ ನಕ್ಷತ್ರವಾಗಿರುವಂಥದ್ದು, ಶಿವಯೋಗ, ವಣಿಜಕರ್ಣ ಮತ್ತು ವಾರ ಗುರುವಾರ ಅಂತ ಹೇಳ್ತೀವಿ. ಮತ್ತು ಇವತ್ತಿನ ಒಂದು ಸೂರ್ಯೋದಯನ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 5 ಗಂಟೆ 56 ನಿಮಿಷಕ್ಕೆ ಆದರೆ ಸೂರ್ಯಾಸ್ತ ಬಂದು 6 ಗಂಟೆ 47 ನಿಮಿಷಕ್ಕೆ ಆಗುತ್ತೆ. ಇವತ್ತಿನ ಮುಹೂರ್ತ ಭಾಗದಲ್ಲಿ ನೋಡೋದಾದರೆ ರಾಹುಕಾಲ 3 ಗಂಟೆ 35 ನಿಮಿಷದಿಂದ 5 ಗಂಟೆ 11 ನಿಮಿಷ, ಯಮಗಂಡ ಕಾಲ 9 ಗಂಟೆ 9 ನಿಮಿಷದಿಂದ 10 ಗಂಟೆ 45 ನಿಮಿಷ, ಗುಳಿಕ ಕಾಲ 12 ಗಂಟೆ 22 ನಿಮಿಷದಿಂದ 1 ಗಂಟೆ 58 ನಿಮಿಷ, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ 11 ಗಂಟೆ 56 ನಿಮಿಷದಿಂದ 12 ಗಂಟೆ 48 ನಿಮಿಷವಾಗಿರುವಂಥದ್ದು. ಇನ್ನು ಗುರುಜಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಮೇಷ ರಾಶಿಯವರ ದಿನ ಭವಿಷ್ಯ ಹೇಗಿದೆ? ಮೇಷರಾಶಿಯವರಿಗೆ ಫಿಟ್ನೆಸ್ ಮತ್ತು ತೂಕ ನಷ್ಟ ಕಾರ್ಯಕ್ರಮಗಳು ಒಳ್ಳೆಯ ದೇಹ ರಚನೆ ಹೊಂದಲು ಇವತ್ತು ಸಹಾಯ ಮಾಡುತ್ತೆ. ದುರ್ಬಲ ಆರ್ಥಿಕ ಸ್ಥಿತಿಯಿಂದ ಕೆಲವು ಪ್ರಮುಖ ಕೆಲಸಗಳನ್ನು ಸ್ಥಗಿತಗೊಳಿಸುವಂಥ ದಿನವಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರೂಜಿ? ಕೆಲವು ಅನಿವಾರ್ಯ ಸಂದರ್ಭಗಳು ಅಹಿತಕರವೆನಿಸಬಹುದು, ಆದರೆ ನೀವು ಸಮತೋಲನ ಕಾಯ್ದುಕೊಳ್ಳಬೇಕು ಮತ್ತು ಪರಿಸ್ಥಿತಿಯನ್ನು ನಿಭಾಯಿಸಲು ತಕ್ಷಣವೇ ಪ್ರತಿಕ್ರಿಯಿಸಬಾರದು. ಅದರಿಂದ ದಿನ ಚೆನ್ನಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರೂಜಿ? ಮಿಥುನ ರಾಶಿಯವರಿಗೆ ಮಕ್ಕಳು ನಿಮ್ಮ ಇಚ್ಛೆಯಂತೆ ನಡೆದುಕೊಳ್ಳುವುದಿಲ್ಲ, ಹಾಗಾಗಿ ನಿಮಗೆ ಕೋಪ ಬರುವಂಥದ್ದು. ಅನಿಯಂತ್ರಿತ ಕೋಪ ಸಾಮಾನ್ಯವಾಗಿ ಎಲ್ಲರಿಗೂ, ವಿಶೇಷವಾಗಿ ಕೋಪಗೊಂಡು ಹೆಚ್ಚು ಮನಸ್ಸು ಘಾಸಿಗೊಳಿಸುವಂಥ ದಿನ ಆಗಿರುವಂಥದ್ದು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರೂಜಿ? ನೀವು ಬಹುಕಾಲದಿಂದ ಎದುರು ನೋಡುತ್ತಿದ್ದ ಜೀವನದ ಒತ್ತಡಗಳಿಂದ ಇಂದು ಶಮನ ಪಡೆಯುತ್ತೀರಿ. ಅವುಗಳನ್ನು ಶಾಶ್ವತವಾಗಿ ದೂರವಿರಿಸಲು ಮತ್ತು ನಿಮ್ಮ ಜೀವನ ಶೈಲಿ ಬದಲಿಸಲು ಇದು ಸರಿಯಾದ ಸಮಯವಾಗಿರುವಂಥದ್ದು. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರೂಜಿ? ಹಳೆಯ ಸಾಲಗಾರರು ನಿಮಗೆ ಹೇಳಿದ ಹಾಗೆ ನಿಮ್ಮ ಖಾತೆಗೆ ಹಣ ಸೇರಿಸಬಹುದು. ಇದು ಒಳ್ಳೆಯ ವಿಚಾರ. ಹಾಗೆ ನೀವು ತಿಳಿದ ಹಾಗೆ ಆಶ್ಚರ್ಯಚಕಿತವಾಗಬಹುದು, ಸಂತೋಷ ಕೂಡ ಪಡೀತೀರಾ. ಕನ್ಯಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರೂಜಿ? ಕುಟುಂಬದಲ್ಲಿ ಸಂತೋಷವನ್ನು ಪುನಃ ಸ್ಥಾಪಿಸಲು ನೀವು ಸಾಧ್ಯವಾದಷ್ಟು ಬೇಗ ಇದರಿಂದ ಹೊರಬರುವ ಅಗತ್ಯ ಇದೆ. ಇದರಿಂದ ನೀವು ಅಜ್ಞಾತ ಮೂಲಗಳಿಂದ ಹಣ ಕೂಡ ಇವತ್ತು ಪಡಿತೀರಾ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರೂಜಿ? ಇಂದು ನೀವು ಚೈತನ್ಯಯುಕ್ತರಾಗಿರ್ತೀರಾ. ನೀವೇನೇ ಮಾಡಿದ್ರು ಸಾಮಾನ್ಯವಾಗಿ ನೀವು ತೆಗೆದುಕೊಳ್ಳುವ ಒಂದು ಅರ್ಧ ಸಮಯದಲ್ಲಿ ಅದನ್ನು ಮುಗಿಸುವಂಥ ಚಾಕಚಕ್ಯತೆಯನ್ನು ಇವತ್ತು ಹೊಂದುತ್ತೀರಾ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರೂಜಿ? ನೀವು ದೈಹಿಕ ಅನಾರೋಗ್ಯದಿಂದ ಚೇತರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದ್ದು, ನಿಮಗೆ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಕ್ರಿಯಗೊಳಿಸಲು ಒಂದು ಉತ್ತಮವಾದ ದಿನ. ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರ ದಿನ ಭವಿಷ್ಯ ಹೇಗಿದೆ? ನಿಮ್ಮ ದೈಹಿಕ ಬಲ ನಿರ್ವಹಿಸಲು ನೀವು ಕ್ರೀಡೆಯಲ್ಲಿ ಸಮಯ ಕಳೆಯುವ ಸಾಧ್ಯತೆ ಇದೆ. ಇಂದು ನಿಮಗೆ ಹಣ ಕೈಯಲ್ಲಿ ಉಳಿಯುವುದಿಲ್ಲ. ಇನ್ನು ಮುಂದಿನ ಭವಿಷ್ಯ ಮಕರ ರಾಶಿ. ಮಕರ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರೂಜಿ? ಆರೋಗ್ಯ ಪರಿಪೂರ್ಣವಾಗಿರುತ್ತೆ. ಬ್ಯಾಂಕ್ ವ್ಯವಹಾರಗಳಲ್ಲಿ ಕಾಳಜಿ ವಹಿಸಬೇಕು. ನಿಮ್ಮ ಕುಟುಂಬದವರೊಂದಿಗೆ ಸಾಮಾಜಿಕವಾಗಿ ಎಲ್ಲವೂ ಆರಾಮವಾಗಿ ಆಹ್ಲಾದಕರವಾಗಿರುವಂಥ ಮನಸ್ಥಿತಿಯಲ್ಲಿ ಇರುತ್ತೆ. ಮುಂದಿನ ರಾಶಿ ಕುಂಭ ರಾಶಿ. ಕುಂಭ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರೂಜಿ? ಇಂದಿನವರೆಗೂ ಅಗತ್ಯವಿಲ್ಲದ ಹಣವನ್ನು ಖರ್ಚು ಮಾಡುತ್ತಿದ್ದ ಜನರು ಅದನ್ನು ನಿಯಂತ್ರಿಸಿಕೊಳ್ಳಲು ಮತ್ತು ಹಣ ಉಳಿಸುವ ಒಂದು ಬಜೆಟನ್ನು ಇವತ್ತು ಮಾಡುವಂಥದ್ದು. ಅದರಿಂದ ನಿಮಗೆ ಉಳಿತಾಯದ ದಿನ ಅಂತ ಹೇಳ್ಬೋದು. ಮುಂದಿನ ರಾಶಿ ಮೀನ ರಾಶಿ. ಮೀನ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರೂಜಿ? ಒಬ್ಬ ಸಂತನಿಂದ ಆಧ್ಯಾತ್ಮಿಕ ಜ್ಞಾನ, ಸಾಂತ್ವನ, ಆರಾಮ ಒದಗಿ ಬರುವಂಥದ್ದು. ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸದಲ್ಲಿ ಇಟ್ಕೊಳ್ಳಿ. ಕಚೇರಿಯಲ್ಲಿ ಎಲ್ಲರಿಗೊಂದು ಉತ್ತಮವಾಗಿ ವರ್ತಿಸಿ. ಇದರಿಂದ ದಿನ ಖುಷಿಯಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕೂಡ ದಿನ ಭವಿಷ್ಯ ಆಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳ ಜೊತೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ.